ಹಾಯ್ ಫ್ರೆಂಡ್ಸ್, ನಮಸ್ತೆ, ನಮಸ್ಕಾರ. ಇವತ್ತಿನ ವಿಡಿಯೋ ಬೇಲೂರು ಚೆನ್ನಕೇಶವ ದೇವಸ್ಥಾನ. ಪ್ರಧಾನ ಅರ್ಚಕರು ದೇವಸ್ಥಾನ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮ್ಮ ಈ ಚೆನ್ನಕೇಶವ ಸ್ವಾಮಿ ದೇವಾಲಯ 1117ರಲ್ಲಿ ಆಚಾರ್ಯ ರಾಮಾನುಜರಿಂದ ಪ್ರತಿಷ್ಠಾಪನೆ ಕೊಟ್ಟಿದ್ದು. ರಾಮಾನುಜಾಚಾರ್ಯರಿಂದ ಕರ್ನಾಟಕದಲ್ಲಿ ಪಂಚನಾರಾಯಣ ಕ್ಷೇತ್ರಗಳನ್ನು ಪ್ರತಿಷ್ಠೆ ಮಾಡಿದರು. ಮೊದಲನೇ ಹೆಸರು ಈ ದೇವರಿಗೆ ವಿಜಯನಾರಾಯಣನ ಹೆಸರಿಂದ ಪ್ರತಿಷ್ಠಾಪನೆ ಮಾಡಿತ್ತು. ಅನಂತರ ಪ್ರಚಲಿತ ನಾಮ ಕೇಶವ ಅಂತ ಕರೆಯತಕ್ಕದ್ದು. ಚತುರ್ವಿಂಶತಿ ಮೂರ್ತಿಗಳಲ್ಲಿ ಇವರು ಶಂಕು, ಚಕ್ರ, ಗದಾ, ಪದ್ಮವನ್ನು ಹೊಂದಿರಿಂದ ಅದು ಕೇಶವನ ಲಕ್ಷಣ ಇದು. ಅದರಿಂದ ಸ್ವಾಮಿಗೆ ಚೆನ್ನಾಗಿದ್ದಾರೆ. ಬಹಳ ಸುಂದರವಾಗಿರೋದ್ರಿಂದ ಚೆನ್ನಕೇಶವ ಅಂತ ಕರೆಯತಕ್ಕಂಥದ್ದು ನಮ್ಮ ದೇವಾಲಯ ಮತ್ತು ಇದರ ವೈಶಿಷ್ಟ್ಯ. ಈ ಕ್ಷೇತ್ರ ಪುರಾಣದಲ್ಲಿ ಬಂದಾಗ ಭಸ್ಮಾಸುರ ರಾಕ್ಷಸನ್ನ ಸಂಹಾರ ಮಾಡಲಿಕ್ಕೋಸ್ಕರ ಶ್ರೀಮನ್ ನಾರಾಯಣ ಈ ಕ್ಷೇತ್ರದಲ್ಲಿ ಮೋಹಿನಿ ಅವತಾರವನ್ನು ತಾಳಿ ಈ ಕ್ಷೇತ್ರದಲ್ಲಿ ಭಸ್ಮಾಸುರ ರಾಕ್ಷಸನ್ನ ಸಂಹಾರ ಮಾಡಿದ್ದು. ಇದಕ್ಕೆ ವೇಲಾಪುರಿ ಮತ್ತು ಭೂ ವೈಕುಂಠ ಕ್ಷೇತ್ರ ಅಂತ ಕರೀತಾರೆ. ಅದರಿಂದ ಸ್ವಾಮಿಗೆ ಈ ಕ್ಷೇತ್ರ ಪುರಾಣಕ್ಕೋಸ್ಕರನೇ ನಿತ್ಯ ಸ್ವಾಮಿಗೆ ಮೋಹಿನಿ ಅಲಂಕಾರದಲ್ಲಿ ಪುರುಷ ವಿಗ್ರಹ ಆದ್ರೂ ಸ್ತ್ರೀ ರೂಪದಲ್ಲಿ ಅಲಂಕಾರ ಮಾಡತಕ್ಕಂಥದ್ದು ವಾಡಿಕೆ. ಮೂಗುಬೊಟ್ಟು, ಕಂಠಸರ, ತಾಳಿ, ಸೊಂಟಪಟ್ಟಿ, ಕಾಲಿನಲ್ಲಿ ಗೆಜ್ಜೆ ಇದನ್ನೆಲ್ಲ ಹಾಕಿ ಸ್ವಾಮಿಗೆ ಪ್ರತಿನಿತ್ಯ ಮೋಹಿನಿ ಅಲಂಕಾರವನ್ನು ಮಾಡೋದು ಈ ಕ್ಷೇತ್ರದ ವೈಶಿಷ್ಟ್ಯ. ಇದು ಶ್ರೀ ಪಾಂಚರಾತ್ರ ಆಗಮದ ಪ್ರಕಾರ ಎಲ್ಲ ಪೂಜಾ ವಿಧಿವಿಧಾನಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತೆ. ಬ್ರಹ್ಮೋತ್ಸವ ಮತ್ತು ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ ಎಲ್ಲ ಉತ್ಸವಗಳು ಆಗಮ ಪ್ರಕಾರದಲ್ಲಿ ನಡೆಯುತ್ತೆ. ನವರಾತ್ರಿಯಲ್ಲಿ 9 ದಿವಸ ಬಹಳ ವಿಶೇಷವಾಗಿ ಸ್ವಾಮಿಯನ್ನು ಪಟ್ಟದಲ್ಲಿ ಕೂರಿಸಿ ವಿಜಯದಶಮಿಗೆ ಅದನ್ನು ಪೂರ್ಣಾವತಿ ಮಾಡಿ ಪೂರ್ಣವಾಗಿರ್ತಕ್ಕಂಥದ್ದು ನಮ್ಮ ದೇವಾಲಯದ್ದು. ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತೀವಿ ಪೌರ್ಣಮಿಗೆ. ಅದಾದ ನಂತರ ಧನುರ್ಮಾಸ 1 ತಿಂಗಳು ಬಹಳ ವಿಶೇಷ ಪೂಜೆ ಇರುತ್ತೆ. ಬೆಳಗಿನ ಜಾವದಲ್ಲಿ ವೃಷಕಾಲದ ಪೂಜೆಗಳು. ಸಂಕ್ರಾಂತಿ ದಿವಸ ಭಾಳ ಅದನ್ನು ಕಡೆಯದಾಗಿ ಆ ಒಂದು ವಿಶೇಷ ಪೂಜೆಗಳು ಕೊನೆಗೊಳ್ಳುತ್ತೆ. ವರ್ಷ ಪೂರ್ತಿ ಎಲ್ಲ ಆಗಮೋಕ್ತ ಪೂಜೆಗಳು ಆಚಾರ್ಯ ರಾಮಾನುಜರ ಕಾಲದಿಂದಲೂ ಈ ದೇವಾಲಯದಲ್ಲಿ ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಈ ದೇವಾಲಯಕ್ಕೆ ಹೆಚ್ಚಿನ ಮನೆ ದೇವರು ಭಕ್ತಾದಿಗಳು ತುಂಬ ಇದ್ದಾರೆ. ಈ ಚೆನ್ನಕೇಶವ ಸ್ವಾಮಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಮನೆ ದೇವರಾಗಿ ತುಂಬ ಎಲ್ಲೂ ಹಮ್ಮಿಕೊಂಡಿದ್ದಾರೆ ನಮ್ಮ ಭಕ್ತರು. ಆ ರಥೋತ್ಸವ ಸಮಯ ಮತ್ತು ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಅವರೆಲ್ಲ ಬಂದು ಈ ಸ್ವಾಮಿಗೆ ಹರಕೆ, ಸೇವೆ, ಪೂಜಾದಿಗಳನ್ನು ಮಾಡ್ಕೊಂಡು ಹೋಗೋದು ಈ ಒಂದು ವೈಶಿಷ್ಟ್ಯವಾಗಿದೆ. ಮತ್ತು ಪ್ರವಾಸಿ ಕೇಂದ್ರದಲ್ಲೂ ಸಹ ಮುಂಚೂಣಿಯಲ್ಲಿದೆ. ಹಳೇಬೀಡು ಮತ್ತು ಬೇಲೂರು ಬಹಳ ಶಿಲ್ಪಕಲೆಗಳಿಗೆ ಪ್ರಸಿದ್ಧವಾಗಿದ್ದು ಪ್ರವಾಸಿಗರನ್ನು ಬಹಳ ಗಮನ ಸೆಳೆದು ಅವರು ಸಹ ಬರ್ತಾ ಇದ್ದಾರೆ. ಅದೇ ಮಟ್ಟಕ್ಕೆ ಭಕ್ತಾದಿಗಳು ಸಹ ಈ ದೇವಾಲಯಕ್ಕಿದ್ದು ಪ್ರವಾಸಿಗರು ಮತ್ತು ಭಕ್ತರು ಎರಡೂ ಇರ್ತಕ್ಕಂಥ ದೇವಾಲಯ ಇದು. ಇದೊಂದು ಬಹಳ ವಿಶೇಷವಾದ ಸಂಗತಿ. ಅದನ್ನು ಪ್ರತಿನಿತ್ಯ 365 ದಿವಸ ಸಹ ಇಲ್ಲಿ ಭಕ್ತರ ಸಂಖ್ಯೆ ಮತ್ತು ಪ್ರವಾಸಿಗರ ಸಂಖ್ಯೆ ಇರುತ್ತೆ. ಇತ್ತೀಚೆಗೆ ದೇವಾಲಯದ ವತಿಯಿಂದ ಒಂದು 4-5 ವರ್ಷಗಳ 6 ವರ್ಷಗಳಿಂದ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಮಧ್ಯಾಹ್ನದ ಹೊತ್ತಿನಲ್ಲಿ ಬಂದಂಥ ಭಕ್ತಾದಿಗಳಿಗೆ 1 ಗಂಟೆಯಿಂದ 3 ಗಂಟೆವರೆಗೆ ಅನ್ನದಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದನ್ನು ಮುಂದಿನ ಅವಧಿಯಲ್ಲಿ ರಾತ್ರಿಗೂ ಸಹ ವಿಸ್ತರಿಸಬೇಕು ಅನ್ನೋ ಇದಿದೆ. ಅದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಮಟ್ಟ ಸ್ವಲ್ಪ ನಮ್ಮ ದೇವಾಲಯಕ್ಕೆ ಇನ್ನೂ ಕಮ್ಮಿ ಇದೆ. ಭಕ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇಣಿಗೆಯನ್ನು ನೀಡಿ ಮಾಡಿದ್ರೆ ರಾತ್ರಿಯೂ ಸಹ ಮಾಡಬೇಕು ಅನ್ನೋ ಒಂದು ಈ ಹಂಬಲ ಇದೆ ನಮ್ಮ ದೇವಾಲಯಕ್ಕೆ. ಈ ಎಲ್ಲ ವಿಚಾರದಲ್ಲೂ ಭಕ್ತರು ಬಂದು ಚೆನ್ನಕೇಶವನ ಸಾನ್ನಿಧ್ಯದಲ್ಲಿ ದರ್ಶನವನ್ನು ಮಾಡಿ ನಮ್ಮ ದಾಸೋಹದಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಬೇಲೂರಿನ ಭಾಳ ಪ್ರಮುಖವಾದ ಇದನ್ನು ನಮ್ಮ ದೇಶ ವಿದೇಶಗಳಿಂದ ಎಲ್ಲ ಬಂದು ಈ ಒಂದು ಸೌಂದರ್ಯವನ್ನು ಸವಿತಾ ಇದ್ದಾರೆ. ಕರ್ನಾಟಕದಲ್ಲಿ ಮತ್ತು ಇತರ ಭಾರತದಲ್ಲಿ ಎಲ್ಲರೂ ಬಂದು ಇದನ್ನು ಸವಿಬೇಕು ಅಂತೇಳಿ ನಾವು ಈ ಮೂಲಕ ನಿಮ್ಮ ಇದರಲ್ಲಿ ಪ್ರಧಾನ ಅರ್ಚಕರಾಗಿ ಎಲ್ರಿಗೂ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.
ಚೆನ್ನಕೇಶವ ಸ್ವಾಮಿ ಅನ್ನೋ ಹೆಸರಿನಲ್ಲಿ ಕರಿತೀವಿ. ಆದ್ರೆ ವಿಗ್ರಹದ ಹೆಸರು ಪೀಠದ ಮೇಲೆ ಇರೋದು ವಿಜಯನಾರಾಯಣ ಅಂತ. 1117ನೇ ಇಸ್ವಿ ಅಂದ್ರೆ 12ನೇ ಶತಮಾನದಲ್ಲಿ ಯುದ್ಧ ಆಗುತ್ತೆ. ನಮ್ಮ ತಲಕಾಡಿನ ಊರು ಬರುತ್ತಲ್ಲ ಸರ್, ಮೈಸೂರು ಹತ್ರ, ಅಲ್ಲಿ ಕರ್ನಾಟಕದ ಹೊಯ್ಸಳರಿಗೆ ತಮಿಳುನಾಡು ಚೋಳರಿಗೆ ಆ ಯುದ್ಧದಲ್ಲಿ ಹೊಯ್ಸಳರು ಚೋಳರನ್ನ ಸೋಲಿಸ್ತಾರೆ. ಆ ಯುದ್ಧದಲ್ಲಿ ಗೆದ್ದ ಸಂಕೇತವಾಗಿ ಈ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತಿನ ವಿಗ್ರಹದ ಪೀಠದ ಮೇಲೆ ವಿಜಯನಾರಾಯಣ ಅಂತ ಇದೆ. ಅದ್ರ ಕರೆಯೋದು ಚೆನ್ನಕೇಶವ. ಅದು ಹೇಗೆ ಚೆನ್ನಕೇಶವ ಲೋಕಲ್ ಜನ ಆಮೇಲೆ ಕರೆಯೋಕೆ ಶುರುವಾಯಿತು. ಚೆನ್ನ ಅಂದ್ರೆ ಕನ್ನಡ ಭಾಷೆಯಲ್ಲಿ ಸುಂದರವಾಗಿರೋದು ಅನ್ನೋದು. ಕೇಶವ ಅನ್ನೋದು ವಿಷ್ಣುವಿನ ಪ್ರಾರಂಭದ ಹೆಸರು. ಸೊ ಚೆನ್ನಕೇಶವ ಅಂದ್ರೆ ಸುಂದರವಾದ ವಿಷ್ಣು. ಈ ದೇವಸ್ಥಾನ ಆರ್ಕಿಯಾಲಜಿಕಲ್ ಪ್ರಕಾರ ಹೋದ್ರೆ 902ನೇ ವರ್ಷ ನಡೀತಾ ಇದೆ. 1117 ಪ್ರಾರಂಭ. 1117 ಪ್ರಾರಂಭ ಆಗಿ 1220ರಲ್ಲಿ ಮುಕ್ತಾಯ ಆಗಿದೆ. ಸೊ ಅಲ್ಲಿ ಲೆಕ್ಕ ಹಾಕಿದ್ರೆ 103 ವರ್ಷಗಳು ಕಟ್ಟೋದಕ್ಕೆ ಹಿಡಿದಿದೆ. ಅದ್ರಲ್ಲಿ ಒಬ್ಬನೇ ರಾಜ ಬರಲ್ಲ, 3 ರಾಜಗಳು ಬಂದು ಹೋಗ್ತಾರೆ. ಹಾಗಾಗಿ 3 ತಲೆಮಾರುಗಳು ಅಂತ ಹೇಳ್ತೀವಿ. ವಿಷ್ಣುವರ್ಧನ ಮಹಾರಾಜ, ನರಸಿಂಹ ಬಲ್ಲಾಳ ಮತ್ತೆ ವೀರ ಬಲ್ಲಾಳ. ಅಂದ್ರೆ ಈ ದೇವಸ್ಥಾನ ಕಟ್ಟಿದ ಉದ್ದೇಶ 1117ರಲ್ಲಿ ಯುದ್ಧದಲ್ಲಿ ಗೆದ್ದ ಸಂಕೇತವಾಗಿ. ಇದೇ ದೇವಸ್ಥಾನ ಕಟ್ಟಿದಾಗ ಅದೇ ಟೈಮಲ್ಲಿ ಬೇರೆ ಕಡೆ 4 ದೇವಸ್ಥಾನ ಕಟ್ತಾರೆ. ಒಟ್ಟು 5 ದೇವಸ್ಥಾನ ಕಟ್ತಾರೆ. ಪಂಚನಾರಾಯಣ ಗುಡಿಗಳು ಅಂತ. ಬೇಲೂರು ವಿಜಯನಾರಾಯಣ, ಮೇಲುಕೋಟೆ ಚಲುವನಾರಾಯಣ, ದೊಂಡನೂರು ನಂಬಿನಾರಾಯಣ, ಗದಗಲ್ಲಿ ವೀರನಾರಾಯಣ, ತಲಕಾಡು ಕೀರ್ತಿನಾರಾಯಣ. ಇವೆರಡು 5 ಸೇರಿಸಿ ಪಂಚನಾರಾಯಣ ಗುಡಿಗಳು. ಅಲ್ಲಿ ಸಿಕ್ಕಿರೋ ಶಾಸನಗಳು ಇದನ್ನೇ ಹೇಳುತ್ತೆ. ಹಾಗಾಗಿ ಪಂಚನಾರಾಯಣ ಗುಡಿಗಳು ಅಂತ. ವಿಷ್ಣುವರ್ಧನ ಮಹಾರಾಜ ದೇವಸ್ಥಾನ ಕಟ್ಟೋದಕ್ಕೆ ಬಳಸಿರೋ ಕಲ್ಲು ಬಳಪದ ಕಲ್ಲು, ಸೋಪ್ ಸ್ಟೋನ್ ಅಂತ. ಇದು ಸ್ವಾಭಾವಿಕವಾಗಿ ಭೂಮಿಯಿಂದ ಹೊರಗಡೆ ತೆಗೆದಾಗ ಬಹಳ ಸ್ಮೂತ್ ಇದ್ದು ಕ್ರಮೇಣ ವಾತಾವರಣಕ್ಕೆ ಗಟ್ಟಿ ಆಗ್ತಾ ಬರುತ್ತೆ. ಆ ಸ್ಮೂತ್ ಇದ್ದಾಗ ನೋಡಿ ಈ ರೀತಿ ಕುಸರಿ ಕೆಲಸ ಮಾಡ್ಕೊಳ್ತಾರೆ. ದೇವಸ್ಥಾನ ಕಟ್ಟಿದೆ ಅನ್ನೋಕ್ಕಿಂತ ಜೋಡಿಸಿರೋದು ಅಂತ ಹೇಳ್ಬೋದು. ಯಾಕೆಂದ್ರೆ ಸಿಮೆಂಟು ಕಾಂಕ್ರೀಟು ಏನಿಲ್ಲ, ಕಲ್ಲನ್ನ ಒಳಗಡೆ ಲಾಕ್ ಮಾಡಿ ಇಂಟರ್ಲಾಕ್ ಸಿಸ್ಟಮ್. ಸುಮಾರು 10,000 ಮೇಲೆ ವಿಗ್ರಹಗಳಿದೆ ಅಂತ ಇಲಾಖೆ ಹೇಳುತ್ತೆ. ಇದೊಂದು ದೇವಸ್ಥಾನ ಸಣ್ಣದು ದೊಡ್ಡದು ಎಲ್ಲ ಎಣಿಸ್ತವೆ. ಸೊ ಇದೊಂದು ಕಲೆಯ ಸಾಗರ, ಸಮುದ್ರ ಇದ್ದಾಗೆ. ನಾವು ಏನೇ 3/4 ಗಂಟೆಯಲ್ಲಿ ತೋರಿಸಿದ್ರು ಒಂದು ಸಣ್ಣ ಪರಿಚಯ ಅಷ್ಟೇ. ಇದು ಹೈಲೈಟ್ಸ್ ಇದ್ದಂಗೆ. ಅದಕ್ಕೆ ವಯಸ್ಸಾದವರು ಸುತ್ತಮುತ್ತ ಇರೋ ಜನ, ಹಳೆ ಕಾಲದ ಜನ ಗಾದೆ ಹೇಳ್ತಾರೆ ಲೋಕಲಲ್ಲಿ, ಬೇಲೂರು ನೋಡ್ಬೇಕಂದ್ರೆ ಬೇರೂರು ಬೇಕು ಅಂತ. ಹಾಗಾಗಿ ಇಲ್ಲೇ ಟೈಮ್ ಬೇಕು. ಹಾಗಾಗಿ ಬಟ್ ಅದೆಲ್ಲ ಸಣ್ಣ ಪರಿಚಯ. ಮತ್ತಿದು ಇವತ್ತಿಗೂ ಪೂಜೆ ಇರೋ ದೇವಸ್ಥಾನ. ಅದಕ್ಕೆ ನೋಡಿ ಕಂಬ ಇಟ್ಟಿರ್ತಾರೆ, ಧ್ವಜಸ್ತಂಭ ಅಥವಾ ಗರುಡಗಂಬ ಅಂತ. ಪೂಜೆ ಇದ್ರೆ ಕಂಬ ಇದೆ, ಇದು ಕಂಬ ಇದ್ರೆ ಪೂಜೆ ಇಲ್ಲ ಅಂದ್ರೆ ಅದು ಸ್ಮಾರಕ ಇದ್ದಾಗೆ, ಒಂದು ಮಾನ್ಯುಮೆಂಟ್ ಇದ್ದಾಗೆ. ನೀವು ಹಳೆಬೀಡಿಗೆ ಹೋದ್ರೆ ಅಲ್ಲಿ ಅಧಿಕೃತವಾಗಿ ಪೂಜೆ ಇಲ್ಲ ಅಂತ ಒಂದು ಊರ್ನವ್ರು ಟ್ರಸ್ಟ್ ಅಂತ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಅಲ್ಲಿ ಇದು ಗೌರ್ಮೆಂಟ್ ಇಂದಲೇ ಪೂಜೆ ಇದೆ ಮೊದಲಿಂದಲೇ. ಅಂದ್ರೆ ಇಲ್ಲಿ ಅಟ್ಯಾಕ್ ಆತರ ಏನೋ ದಾಳಿ ಅಟ್ಯಾಕ್ ಆಗಿಲ್ಲ, ಯಾಕಂದ್ರೆ ಹಳೆಬೀಡು ರಾಜಧಾನಿ, ಹಾಗಾಗಿ ದಾಳಿ ಆಯ್ತು. ಇದನ್ನ ಕೆಲವು ದಂತಕತೆ ಮರಳಿಂದ ಮುಚ್ಚಿದ್ರು, ಹಾಗಾಗಿ ಶತ್ರುಗಳಿಗೆ ಕಾಣಲಿಲ್ಲ, ಹೋಯ್ತು ಅಂತ ಹೇಳ್ತಾರೆ. ಬಟ್ ಇದಕ್ಕೆಲ್ಲ ಎವಿಡೆನ್ಸ್ ಇಲ್ಲ. ಬಟ್ ಇಲ್ಲಿ ದಾಳಿ ಆಗಿಲ್ಲ ಅಂತ ನಿಖರವಾಗಿ ಹೇಳ್ಬೋದು. ಆದ್ರೆ ಇಲ್ಲೂ ಕೂಡ ಸಣ್ಣ ಪುಟ್ಟ ವಿಗ್ರಹಗಳ ಕಳ್ತನ ಆಗಿರೋದು, ವಿಗ್ರಹಗಳ ಕೈ ಕಾಲು ಮುರಿದು ಹಾಕಿರೋದೆಲ್ಲ ನೋಡ್ಬೋದು. ಇದೆಲ್ಲ ಹಾಗಿರೋದು ಕಳ್ಳರಿಂದ, ರಕ್ಷಣೆ ಇಲ್ಲದ ಕಾಲದಲ್ಲಿ. 1952ರಿಂದ ಈಚೆಗೆ ಭಾರತೀಯ ಪುರಾತತ್ವ ಇಲಾಖೆ ಇದನ್ನ ಸ್ಮಾರಕ ಅಂತ ಕನ್ಸಿಡರ್ ಮಾಡಿ ಇದಕ್ಕೆಲ್ಲ ರಕ್ಷಣೆ ಇದೆ. ಇಡೀ ದೇವಸ್ಥಾನನ 10 ವರ್ಷಕ್ಕೊಮ್ಮೆ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಆ ಕೆಮಿಕಲ್ ಟ್ರೀಟ್ ಮಾಡಿ ಅದಕ್ಕೆ ಪ್ರಿಸರ್ವ್ ಕೋಟಿಂಗ್ ಅಂತ ಮಾಡಿ ಇದನ್ನ ಮಳೆ ಗಾಳಿಯಿಂದ ರಕ್ಷಣೆ ಮಾಡ್ತಾ ಇದ್ದಾರೆ. ಈಗೆಲ್ಲ ಸೆಕ್ಯೂರಿಟಿ ಇದೆ. ಇಲ್ಲಿ ಗರುಡನ ವಿಗ್ರಹ ಇದೆ. ಬನ್ನಿ ಸರ್, ಗರುಡ ಬಂದು ವಿಷ್ಣುಗೆ ವಾಹನ, ಹಾಗಾಗಿ ಗರುಡ ಇದೆ. ನಾವು ಶಿವನ್ ದೇವಸ್ಥಾನಕ್ಕೆ ಹೋದ್ರೆ ಅಪೋಸಿಟ್ ಅಲ್ಲಿ ನಂದಿನ ನೋಡ್ತೀವಿ. ಹೌದು. ಬಟ್ ಇದು ಇತ್ತೀಚೆಗೆ ಮಾಡಿರೋದು. ಬನ್ನಿ ಸರ್, ಹೆಸರಿದೆ ನೋಡಿ, ಶಿಲ್ಪಿ ಜವರಾಚಾರ್ಯ ಮೈಸೂರು ಅಂತ. ಹೌದು. ಹಳೇದು ವಿಗ್ರಹ ಇದ್ದು ಹಾಳಾದ್ಮೇಲೆ ಇದನ್ನ ಮತ್ತೆ ರೀಪ್ಲೇಸ್ ಮಾಡಿದ್ದಾರೆ. ಹಾಗಾಗಿ ಮರುಜೋಡ. All you need